ಸಮ್ಮರ್ ಟೈಮಲ್ಲಿ ಈ ಸಾಂಬಾರು ಮಾಡ್ಕೊತೀನಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ಟ್ರೈ ಮಾಡಿ ನೀವು. ಹೇ ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗಾಯ್ಸ್, ಇವತ್ತು ನಾನು ಆ್ಯಸ್ ಯೂಶ್ವಲ್ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಜಿಮ್ಮಿಗೆ ಹೋದೆ. ಇವತ್ತು ನನ್ನ ಜಿಮ್ಮಲ್ಲಿ ಲೆಗ್ ಡೇ ಇತ್ತು ಗೈಸ್, ಮತ್ತು ಕಾರ್ಡಿಯೋ ಮಾಡಿದೆ. ಅದ್ರ ಜೊತೆ ಟ್ರೆಡ್ಮಿಲ್, ಸೈಕ್ಲಿಂಗ್ ಇದೆಲ್ಲ ಮಾಡಿದೆ ಗೈಸ್. ಈ ವೀಕಲ್ಲಿ ನಂದು ಆಲ್ಮೋಸ್ಟ್ 2 to 3 kg ವೆಯ್ಟ್ ಲಾಸ್ ಆಗಿದೆ. 1 ಇಂಚ್ ಕಮ್ಮಿ ಆದರೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗೈಸ್. ನೀವು ಟ್ರೈ ಮಾಡಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾರು ಮಾಡಿದೆ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತೀನಿ. ಅದಾದಮೇಲೆ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಜಿಂಜರ್, ಗಾರ್ಲಿಕ್, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕಿ ಮತ್ತು ಸ್ವಲ್ಪ ಪೀನಟ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟು ಅದು ಸರಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಕಂಪ್ಲೀಟು ನಾವು ಎಷ್ಟು ಆಯಿಲ್ ಹಾಕಿರ್ತೀವೋ ಅಷ್ಟು ಆಯಿಲ್ ಬಿಡೋ ತನಕ ಇಡಬೇಕು. ಅದಾಗಿದ ತಕ್ಷಣ ಇದನ್ನು ಒಂದು 15 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗೆ ಮಜ್ಜಿಗೆ ಹಾಕಬಾರ್ದು. ಇದು ಮಜ್ಜಿಗೆ ಮಾಡೋಕ್ಕೆ ನಾವು ಮನೆಯಲ್ಲೇ ಕರ್ಡ್ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಗೈಸ್, ತುಂಬ ಸಖತ್ತಾಗಿ ಬಂದಿತ್ತು. ಇದನ್ನು ನಾನು ಒಂದು ಮಿಕ್ಸರ್ ಜಾರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು, ಅದಕ್ಕೆ ನೀರು ಆ್ಯಡ್ ಮಾಡಿಲ್ಲ ಗೈಸ್, ಜಸ್ಟ್ ಮಿಕ್ಸರ್ ಮಾಡಿಕೊಂಡೆ. ಅದಾದಮೇಲೆ ಅದು ನಾವೇನು ಮಸಾಲ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ, ಅದಾದಮೇಲೆ ಕಂಪ್ಲೀಟಾಗಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಇದು ಮಾಡಿ, ಆಮೇಲೆ ನಾನು ಸ್ಪ್ರೌಟ್ಸ್ ಮಾಡ್ಕೊತಿದ್ದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.